ನಿನ್ನೆ ಎಚ್.ಡಿ. ದೇವೇಗೌಡರು ಹಾಗೆ ಅವರ ಕುಟುಂಬ ಸದಸ್ಯರು ಕಣ್ಣೀರು ಹಾಕದಂತ ವಿಚಾರ ಇದೆಯಲ್ಲ, ಇದು ರಾಜ್ಯಾದ್ಯಂತ ಒಂದು ರೀತಿ ಬಹಳ ಟೀಕೆಗೂ ಬಹಳ ಟೀಕೆ ಮಾಡೋದಕ್ಕೂ ಕಾರಣ ಆಗ್ತಾ ಇದೆ. ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೂ ಕೂಡ ಬಹಳ ಕಾರಣ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅದರಂತೆ ಕಣ್ಣೀರು ಎಚ್.ಡಿ. ದೇವೇಗೌಡರ ಕುಟುಂಬದ ಬ್ರ್ಯಾಂಡ್. ಕಣ್ಣೀರು ಹಾಕೋದಿದೆಯಲ್ಲ, ಅವ್ರ ಕುಟುಂಬಕ್ಕೆ ಒಂದು ಬ್ರ್ಯಾಂಡ್ ಅದು, ಕಣ್ಣೀರು ಹಾಕೊಂಡು ಓಡಾಡೋದು. ಇದು ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ. ಕರ್ನಾಟಕ ರಾಜ್ಯದಲ್ಲಿ ಕಿಚಡಿ ಸರ್ಕಾರ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಆದ್ರೆ ಕೇಂದ್ರದಲ್ಲಿ ಇಂತಹ ಕಿಚಡಿ ಸರ್ಕಾರ ಇರಬಾರದು ಅಂತಾನೂ ಕೂಡ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿರುವಂತಹ ಕಿಚಡಿ ಸರ್ಕಾರ ಕೇಂದ್ರದಲ್ಲಿ ಇರಬಾರದು. ಈ ಸರ್ಕಾರ ಜನರಿಂದ ಬಂದಿದ್ದು ಅಂತ ಸಿಎಂ ಹೇಳೋದಿಲ್ಲ, ಅಪ್ಪ ಮಾಡಿದ ಮಾಟ ಮಂತ್ರದಿಂದ ಬಂದಿದೆ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಆರ್ ಅಶೋಕ್ ಈ ತರ ಲೇವಡಿ ಮಾಡಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಈ ಹಿಂದೆನೂ ಕೂಡ ಒಂದಷ್ಟು ಮಂದಿ ಎಲ್ಲ ಆರೋಪ ಮಾಡಿದ್ದನ್ನ ಗಮನಿಸಿದ್ವಿ ನಾವು. ಎಚ್.ಡಿ. ದೇವೇಗೌಡರು ಮಾಟ ಮಂತ್ರ ಅಥವಾ ದೇವರ ಮೊರೆ ಹೋಗೋದಕ್ಕಿಂತ ಹೆಚ್ಚಿದ್ದಾಗಿ ಕ್ಷುದ್ರ ಶಕ್ತಿಗಳು ಈ ತರದ್ದೆಲ್ಲ ಪ್ರಯೋಗ ಅಂತ ಅಂದ್ರೆ ಕೆಲವರು ಆರೋಪಗಳನ್ನ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಅಂತ ಆರೋಪವನ್ನ ಆರ್ ಅಶೋಕ್ ಈಗ ಮಾಡ್ತಾ ಇದ್ದಾರೆ. ಇದು ಜನರಿಂದ ಬಂದ ಸರ್ಕಾರ ಅಂತ ಮುಖ್ಯಮಂತ್ರಿಗಳೇ ಹೇಳೋದಿಲ್ಲ, ಅವರೇ ಹೇಳ್ತಾರೆ ಇದು ಮಾಟ ಮಂತ್ರದಿಂದ ಬಂದಂತ ಸರ್ಕಾರ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡ್ತಾ ಇದ್ದಾರೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಿರಣ್, ನಿನ್ನೆ ಕಣ್ಣೀರು ಸುರಿಸಿದಂತಹದ್ದನ್ನ ಬಿಜೆಪಿಯ ಬೇರೆ ಬೇರೆ ನಾಯಕರು ಅದನ್ನೊಂದು ರೀತಿ ಲೇವಡಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಆರ್ ಅಶೋಕ್ ಪ್ರಕಾರವಾಗಿ ನಿನ್ನೆಯ ಸನ್ನಿವೇಶ ಏನಂತೆ? ಮಲ್ತೇಶ್, ನಿನ್ನೆ ಹಾಸನದಲ್ಲಿ ನಡೆದಂತಹ ದೇವೇಗೌಡರ ಕುಟುಂಬ ಸದಸ್ಯರು ಕಣ್ಣೀರು ಹಾಕಿದ ವಿಚಾರವನ್ನ ಈಗ ಲೇವಡಿ ಮಾಡಿ ಈಗ ಅದನ್ನ ಚುನಾವಣಾ ವಿಚಾರವಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಹೊರಟಿದೆ. ನಿನ್ನೆ ಸಾಕಷ್ಟು ವಿರೋಧವನ್ನ ಲೇವಡಿಯನ್ನ ಮಾಡಿದಂತಹ ಬಿಜೆಪಿ ಇವತ್ತು ಕೂಡ ತನ್ನ ಲೇವಡಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಿದೆ. ಇವತ್ತು ರಾಜ್ಯ ಬಿಜೆಪಿ ಕಚೇರಿ ನಡೆದಂತಹ ಒಂದು ಬಿಜೆಪಿಯ ಮಾಧ್ಯಮ ಕಾರ್ಯಾಗಾರದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪಿಸಿದಂತಹ ಬಿಜೆಪಿ ಶಾಸಕ ಆರ್ ಅಶೋಕ್ ಇಲ್ಲಿ ಕಣ್ಣೀರು ಹಾಕುವಂತದ್ದು ದೇವೇಗೌಡರ ಕುಟುಂಬದ ಬ್ರಾಂಡ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದ್ರೆ ರಾಜ್ಯದಲ್ಲಿ ಚುನಾವಣೆಗೆ ಕಣ್ಣೀರು ಹಾಕುವಂತದ್ದು ದೇವೇಗೌಡರು, ಅವರ ಕುಟುಂಬದ ಸದಸ್ಯರು ಅಂದ್ರೆ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಚುನಾವಣೆಗೆ ನಿಂತಾಗ ಮಾತ್ರ ಅವರು ಕಣ್ಣೀರು ಹಾಕ್ತಾರೆ. ಉಳಿದಂತ ಯಾರೇ ಚುನಾವಣೆಗೆ ನಿಂತರಾಗ್ಲಿ ಅಥವಾ ಬೇರೆ ಯಾವುದೇ ಸನ್ನಿವೇಶದಲ್ಲಿ ಅವರಿಗೆ ಕಣ್ಣೀರು ಬರುವುದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಈ ಮೂಲಕ ಚುನಾವಣಾ ಉದ್ದೇಶವನ್ನು ಇಟ್ಟುಕೊಂಡೇ ದೇವೇಗೌಡರು ಕಣ್ಣೀರು ಹಾಕುವಂತದ್ದು. ಅವರ ಕಣ್ಣೀರಿನ ಹಿಂದೆ ಮತಗಳಿಕೆಯ ಉದ್ದೇಶ ಇದೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ ಅನ್ನುವಂಥದ್ದನ್ನ ಈ ಮೂಲಕ ಆರ್ ಅಶೋಕ್ ಹೇಳಿದ್ದಾರೆ. ಈ ಬಿಜೆಪಿ ಮಾಡ್ತಾ ಇರುವಂತಹ ಟೀಕೆ ಲೇವಡಿ ಏನಿದೆ ಅದು ಸಂಪೂರ್ಣವಾಗಿ ದೇವೇಗೌಡರು ಮಾಡ್ತಿರುವಂತದ್ದು ಒಂದು ರೀತಿಯಲ್ಲಿ ಡ್ರಾಮಾ ಅಥವಾ ನಾಟಕ ಅನ್ನುವಂಥದ್ದನ್ನ ಹೇಳುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಮೂಲಕ ಇವತ್ತು ಕೂಡ ಅಶೋಕ್ ಅದೇ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿರುವಂತದ್ದು. ಇಲ್ಲಿ ದೇವೇಗೌಡರು ಹಾಕಿರುವಂತಹ ಕಣ್ಣೀರು ಇರ್ಬೋದು ಅಥವಾ ಅವರ ಕುಟುಂಬದ ಹಾಕಿರುವಂತಹ ಕಣ್ಣೀರು ಕೇವಲ ಮತಗಳಿಕೆಯ ಉದ್ದೇಶದಿಂದ ಮಾಡಿರುವಂತಹ ನಾಟಕ ಅನ್ನುವಂತಹ ವಿಚಾರವನ್ನ ಈಗ ಇಲ್ಲಿ ಬಿಜೆಪಿ ಹೇಳಲಿಕ್ಕೆ ಹೊರಟಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.